ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನನ್ನೇ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಹಲ್ಲೆಲೂಯಾ. ವಾಕ್ಯಕ್ಕಾಗಿ ನಾವು ಹೋಗೋಣ. ಯೆಶಾಯನ ಬರೆದಂತ ಗ್ರಂಥ 1ನೇ ಅಧ್ಯಾಯ 10ನೇ ವಚನವನ್ನ ನಾವು ಓದಿಕೊಳ್ಳೋಣ. Prophets of Isaiah chapter 1 verse 10. ಸೊದೋಮಿನ ಅಧಿಪತಿಗಳೇ, ಯೆಹೋವನ ಮಾತನ್ನು ಆಲಿಸಿರಿ. ಗೋಮೋರದ ಪ್ರಜೆಗಳೇ, ತಮ್ಮ ದೇವರ ಧರ್ಮ ಉಪದೇಶವನ್ನು ಕೇಳಿರಿ. ಆಮೆನ್. ಹಲ್ಲೆಲೂಯಾ. ದೇವರ ಮಾತಿಗೆ ಕಿವಿಗೊಡಿರಿ. ಆಮೆನ್. ಹಲ್ಲೆಲೂಯಾ. Hear unto the law of God. ಆಮೆನ್. ಹಲ್ಲೆಲೂಯಾ. ಸೊ ದೇವರ ವಾಕ್ಯಕ್ಕೆ ನೀವೇನ್ ಮಾಡ್ರಿ? ಕಿವಿಗೊಡ್ರಿ. ದೇವರ ಶಬ್ದಕ್ಕೆ ಏನ್ ಮಾಡ್ರಿ? ನೀವು ಕಿವಿಗೊಡ್ರಿ ಎಂಬುದಾಗಿ ಪ್ರವಾದಿಯಾಗಿರುವಂತ ಯೆಶಾಯನು ನಮಗಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊದೋಮ್, ಗೊಮೋರ ಎಂಬ ದೇಶಗಳ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ. ಹಲ್ಲೆಲೂಯಾ. ಅದು ದೇವರಿಗೆ ಇಷ್ಟವಿಲ್ಲದ ದೇಶ, ಅದು ದೇವರ ವಿರೋಧವಾಗಿರುವಂತ ದೇಶ, ಅನೇಕ ವಿಧವಾದ ಪಾಪಗಳು ತುಂಬಿರುವಂತ ದೇಶಗಳು, ವಿಗ್ರಹ ಆರಾಧನೆ, ಮೂಢನಂಬಿಕೆಗಳು, ನಾನಾ ತರದ ಗಲಿಬಿಲಿಗಳು, ವ್ಯಭಿಚಾರಗಳು, ಅದು ತುಂಬಿರುವಂತ ಒಂದು ದೇಶವಾಗಿತ್ತು ಅದು. ಆಮೇಲೆ ಅಂತ ದೇಶವನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಏನ್ ಮಾಡು ನೀನು? ದೇವರ ವಾಕ್ಯಕ್ಕೆ ಕಿವಿಗೊಡು. ದೇವರ ವಾಕ್ಯಕ್ಕೆ ಏನ್ ಮಾಡು ನೀನು? ಕಿವಿಗೊಡು ಎಂಬ. ಇವತ್ತು ನಾವು ಅನೇಕರು ಯಾರಿಗೆ ಕಿವಿ ಕೊಡ್ತಾ ಇದ್ದೇವೆ? ದೇವರ ಮಾತಿಗೆ ಕಿವಿ ಕೊಡ್ತಾ ಇದ್ದೀವ? ಲೋಕದ ಮಾತಿಗೆ ಕಿವಿ ಕೊಡ್ತಾ ಇದ್ದೀವ? ಅದರ ದೇವರು ಹೇಳ್ತಾ ಇದ್ದಾನೆ, ಓ ದೇಶವೇ, ಏನ್ ಮಾಡು? ದೇವರ ವಾಕ್ಯಕ್ಕೆ ಏನ್ ಮಾಡು? ಕಿವಿಗೊಡು. ಆತನ ವಾಕ್ಯಗಳನ್ನ ಕೇಳು. ಆತನ ಧರ್ಮಶಾಸ್ತ್ರಗಳಿಗೆ ಏನ್ ಮಾಡು? ನೀನು ಕಿವಿಗೊಡು, ಗಮನವಿಟ್ಟು ಕಿವಿಗೊಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮ ಹತ್ರ ಮಾತಾಡುವಂತ ಮಾತೇನಂದ್ರೆ, ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಅದೇ ಯೆಶಾಯನು 46ನೇ ಅಧ್ಯಾಯ, ಯೆಶಾಯನು ಗ್ರಂಥ 46ನೇ ಅಧ್ಯಾಯ 3 ಮತ್ತು 4ನೇ ವಚನ. ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ, ನಿಮ್ಮನ್ನ ಗರ್ಭದಿಂದ ಹೊರತಿದ್ದೇನೆ, ಹುಟ್ಟಿದ ದಿನದಿಂದ ವಹಿಸುತ್ತಿದ್ದೇನೆ, ಇವತ್ತುವರೆಗೆ ನಿಮ್ಮನ್ನ ಏನ್ ಮಾಡ್ತಾ ಇದ್ದೇನೆ? ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಆಮೆನ್. ಹಲ್ಲೆಲೂಯಾ. ಯಾಕೆ ನಾವು ದೇವರ ವಾಕ್ಯಕ್ಕೆ ಕಿವಿ ಕೊಡಬೇಕು? ನಾವು ಯಾಕೆ ದೇವರಿಗೆ ಕಿವಿ ಕೊಡ್ಬೇಕಂದ್ರೆ, ದೇವರು ಹೇಳ್ತಾ ಇದ್ದಾನೆ, ನೀನು ತಾಯಿನ ಗರ್ಭದಲ್ಲಿ ಇರುವಾಗಲೇ ನಾನು ನಿನ್ನನ್ನು ರೂಪಿಸಿದವನು, ನಾನು ನಿನ್ನ ಹೆಸರಿಟ್ಟು ಕರೆದವನು, ನಿನ್ನನ್ನು ಹುಟ್ಟಿಸಿದವನು, ನಿನ್ನನ್ನು ಬೆಳೆಸಿದವನು, ನೀನು ಮುಪ್ಪಿನವರೆಗೆ ಇರುವಾಗ ನಾನೇ ನಿನ್ನ ಎಲ್ಲವನ್ನು ಒದಗಿಸಿದಂತ ದೇವರಾಗಿದ್ದೇನೆ. ಆದಾಗ ನನ್ನ ಮಾತಿಗೆ ಸ್ವಲ್ಪ ಕಿವಿಗೊಡು. ಈ ಲೋಕದಲ್ಲಿ ಯಾರು ಹುಟ್ಟಿಸೋದಿಲ್ಲ, ಈ ಲೋಕದಲ್ಲಿ ಯಾರು ನಮ್ಮನ್ನು ಬೆಳೆಸೋದಿಲ್ಲ, ಈ ಲೋಕದಲ್ಲಿ ಯಾರು ನಮಗೆ ಏನ್ ಮಾಡೋಂಗಿಲ್ರಿ? ಸಹಾಯ ಮಾಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ರೆ ದೇವರು ಹೇಳ್ತಾರೆ, ತಾಯಿನ ಹೊಟ್ಟೆಯಲ್ಲಿ ನೀನು ಇರುವಾಗಲೇ, ಪಿಂಡವಾಗಿರುವಾಗಲೇ, ಅವಾಗಲಿಂದಲೂ ನೀನು ಸಾಯುವ ತನಕ ನಿನ್ನನ್ನು ವಹಿಸಿ ನಡೆಸುವಂತ ದೇವರು ನಾನೇ. ನನ್ನ ಮಾತಿಗೆ ಕಿವಿಗೊಡು. ಆಮೇನ್. ಹಲ್ಲೆಲೂಯಾ. ಇವತ್ತು ಅನೇಕರು ಯಾರ್ಯಾರೋ ಮಾತಿಗೆ ಕಿವಿ ಕೊಡ್ತಾರೆ, ಸಂಬಂಧ ಇಲ್ಲದ ಮಾತುಗಳಿಗೆಲ್ಲ ಕಿವಿ ಕೊಡುತ್ತಾರೆ. ಸ್ವಲ್ಪ ಅವ್ರ ಹೃದಯದಲ್ಲಿ ವಿಷ ಇರುತ್ತೆ, ಬಾಯಿ ತುಟಿಯಲ್ಲಿ ಜೇನುತುಪ್ಪ ಇರುತ್ತೆ, ಅದೆಲ್ಲ ನಂಬಿ ಮರಳಾಗ್ತಾ ಇರ್ತಾರೆ. ಆಮೇನ್. ಹಲ್ಲೆಲೂಯಾ. ಆದ್ರೆ ಅಂತವರು ಮಾತುಗಳ ಮರಳಾಗಿ ಹೋಗಿ ಕಿವಿ ಕೊಡುವಂತ ಜನ, ತಾಯಿನ ಹೊಟ್ಟೆಯಿಂದ ನಮ್ಮನ್ನು ರೂಪಿಸಿ, ನಮ್ಮನ್ನ ಹುಟ್ಟಿಸಿ, ನಮ್ಮನ್ನ ಬೆಳೆಸಿ, ನಮ್ಮನ್ನ ಹೊತ್ತು ಸಾಕಿ ಸಲಿ ನಡೆಸಿದಂತ ದೇವರ ವಾಕ್ಯಕ್ಕೆ ಏನ್ ಮಾಡ್ತಾ ಇಲ್ಲ ಇವತ್ತು? ಅನೇಕರು ಕಿವಿ ಕೊಡ್ತಾನೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯೋಚನೆ ಮಾಡ್ರಿ. ನನ್ನ ತಾಯಿನ ಹೊಟ್ಟೆಯಲ್ಲಿ ಪಿಂಡವಾಗಿರುವಾಗಲೇ ಎಷ್ಟೋ ಪಿಂಡಗಳು ಏನಾಗುತ್ತೆ? ಅಭಾಷಣ ಆಗಿ ಹೋಗ್ತಾ ಇದೆ. ಆಮೇಲೆ ಅದರಲ್ಲಿ ಒಂದಾಗಿ ನಾವು ಹೋಗಿರ್ಬೋದಾಯ್ತಲ್ಲ. ಆದ್ರೆ ದೇವರು ಅದನ್ನ ಏನ್ ಮಾಡ್ಲಿಲ್ಲ. ನಮ್ಮನ್ನ ಗಟ್ಟಿ ಕಾಲಾಗಿ ತಾಯಿನ ಹೊಟ್ಟೆಯಲ್ಲಿ ಉಳಿಸಿದ. ಆ ಕಾಳು ಚಿಗುರಿ ಲೋಕಕ್ಕೆ ಬರುವಂಗೆ ಮಾಡಿದ. ಅದು ಮತ್ತೆ ಹುಟ್ಟಿದ ತಕ್ಷಣ ಎಷ್ಟೋ ಕೂಸುಗಳು ಸತ್ತು ಹೋಗ್ತಾ ಇದೆ, ಎಷ್ಟೋ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾಯಿಲೆಗಳಿದೆ, ಬುದ್ಧಿ ಇಲ್ಲದ ಮಕ್ಕಳು ಎಷ್ಟೋ ಹುಟ್ಟುತ್ತಾ ಇದೆ, ಕೈ ಕಾಲು ಸೊಂಟಿರುವ ಮಕ್ಕಳು ಎಷ್ಟೋ ಹುಟ್ಟುತ್ತಾ ಇದೆ.
ಆಮೆನ್, ಹಲ್ಲೆಲೂಯಾ. ಆದ್ರೆ ದೇವರು ಅದರಿಂದಲೂ ನಮ್ಮನ್ನ ತಪ್ಪಿಸಿ, ಎಷ್ಟೋ ಜನರಿಗೆ ತಂದೆ ತಾಯಿಗಳು ಹೆತ್ತಿದ ಮೇಲೆ ಅಯ್ಯೋಯ್ಯೋ ಇದು ತಪ್ಪಾದ ಮಗು ಅಂತ ಹೇಳಿ ಬೀಸಾಕಿ ನರಿ ನಾಯಿಗಳು ತಿಂದು ಹೋಗಿದ್ದು ಇತ್ತು. ಅನಾಥ ಆಶ್ರಮದ ಬೆಳೆಯುವಂತ ಮಕ್ಕಳು ಎಷ್ಟೋ ಉಂಟು. ಅಂತಹ ಸ್ಥಿತಿ ನಮಗೆ ಕೊಡೋದೆ ಹೊತ್ತಿಗೆ ತಂದೆ ತಾಯಿಗಳ ನೆರಳಿನಲ್ಲಿ ನಾವು ಬೆಳೆದು ನಮ್ಮನ್ನ ಸಾಕಿ ಸಲಹಿಸಿ ನಮಗಂತ ಒಂದು ಒಳ್ಳೆ ಹೆಸರನ್ನ ಇಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ ಅಂದ್ರೆ ಅದೆಂತ ದೊಡ್ಡ ದೇವರಾಗಿರ್ಬೇಕು ನಮ್ಮ ದೇವರು. ಆ ದೇವರ ಮಾತಿಗೆ ಏನ್ ಮಾಡ್ರಿ, ನೀವು ಕಿವಿಗೊಡ್ರಿ. ಲೋಕದಲ್ಲಿ ಎಷ್ಟು ಮಾತಿಗೆ ಕಿವಿ ಕೊಡ್ತೀರಿ, ಆ ಮಾತುಗಳು ಒಂದು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ. ಹಲ್ಲೆಲೂಯಾ. ಆದ್ರೆ ದೇವರ ಮಾತಿಗೆ ಕಿವಿ ಕೊಡೋದಾದ್ರೆ ನರೆ ವಯಸ್ಸಿರುವಾಗ, ಅಂದ್ರೆ ನಾವು ಸಾಯುವ ತನಕ ನರೆ ಕೂದಲುಗಳು ಉಂಟಾಗುವ ತನಕ, ಅದಾದ್ಮೇಲೂ ದೇವರ ಮನೆ ಏನ್ ಮಾಡತಾನ್ರಿ, ಸಹಿಸಿ ನಡೆಸುವಂತ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆದ ಕಾರಣ ಯಾಕೋಬದ ವಂಶದವರೇ ನೀವೇನ್ ಮಾಡ್ರಿ, ನನ್ನ ಮಾತಿಗೆ ಕಿವಿ ಕೊಡರಿ. ಆಮೆನ್, ಹಲ್ಲೆಲೂಯಾ. ಯಾಕಂದ್ರೆ ಆದಾಮನು ದೇವರ ಮಾತಿಗೆ ಏನ್ ಮಾಡ್ಲಿಲ್ಲ, ಕಿವಿ ಕೊಡ್ಲಿಲ್ಲ. ಯಾರ ಮಾತಿಗೆ ಕಿವಿ ಕೊಟ್ಟ ಅವನು? ಹವ್ವಳನ ಮಾತು. ಹವ್ವಳು ಯಾರಂದ್ರೆ ಮನುಷ್ಯ, ಈ ಲೋಕದ ಮಾತು. ಹಲ್ಲೆಲೂಯಾ, ಕರೆಕ್ಟಾ? ಹವ್ವಳು ಯಾರ ಮಾತಿಗೆ ಕಿವಿ ಕೊಟ್ಲು? ಸರ್ಪದ ಮಾತಿಗೆ ಕಿವಿ ಕೊಟ್ಲು. ಸರ್ಪ ಯಾವುದು? ಈ ಲೋಕಕ್ಕೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ಹೀಗೆ ಈ ಲೋಕಕ್ಕೆ, ಈ ಲೋಕದಲ್ಲಿರುವಂತ ಮನುಷ್ಯರಿಗೆ ಕಿವಿ ಕೊಟ್ಟ ಕಾರಣದಿಂದ ದೇವರ ಆಶೀರ್ವಾದಗಳನ್ನು ಎಷ್ಟು ಕಳೆದುಕೊಂಡಿದ್ದೇವೆ. ದೇವರ ಕೋಪದಿಂದ ಎಷ್ಟು ಶಾಪಗಳು ನಮ್ಮ ಜೀವಿತದಲ್ಲಿ ಬಂದಿದೆ. ಸ್ವಲ್ಪ ಯೋಚನೆ ಮಾಡೋಣ ನಾವು, ಹೌದಲ್ಲ? ಒಂದು ವೇಳೆ ದೇವರ ಮಾತನ್ನ ಅವತ್ತು ಕೇಳಿದ್ರೆ ಇವತ್ತು ಯಾರಿಗ ಅಂತ ಸ್ಥಿತಿ ಬರ್ತಿದ್ದಿಲ್ಲ. ದೇವರ ಉದ್ದೇಶ ಏನೇನಿತ್ತೋ ಗೊತ್ತಿಲ್ಲ. ಸುಂದರವಾದ ಏನೇನು ತೋಟ, ಒಳ್ಳೆ ಫಲಗಳಿರುವಂತ, ಗಿಡಗಳಿರುವಂತ, ಒಳ್ಳೆ ಒಂದು ಪ್ರಕೃತಿ ಇರುವಂತ ಒಂದು ತೋಟವನ್ನು ದೇವರ ಮಗ ಕೊಟ್ಟು ಉಂಟು ಮಾಡಿ ಎಲ್ಲವನ್ನ ಅಧೀನವಾಗಿ ಇಟ್ಟಿದ. ಅಂತ ಆಶೀರ್ವಾದಗಳನ್ನು ಏನ್ ಮಾಡಿದ? ಮನುಷ್ಯನ ಮಾತಿಗೆ ಕಿವಿ ಕೊಟ್ಟು ಕಳೆದುಕೊಂಡ. ಆಮೇಲೆ ಹಲ್ಲೆಲೂಯಾ. ಅಂತ ಸ್ತುತಿ ನಮಗೆ ಬೇಡ್ರಿ. ಈಗಲೇ ಮಾನಸಾಂತರ ಹೊಂದಿ ಯಾರ ಮಾತಿಗೆ ಕಿವಿ ಕೊಡ್ರಿ? ನೀವು ದೇವರ ಮಾತಿಗೆ ಕಿವಿ ಕೊಡ್ರಿ. ಆಮೇಲೆ ಹಲ್ಲೆಲೂಯಾ. ಲೋಕದ ಮಾತಿಗೆ, ಮನುಷ್ಯರ ಮಾತಿಗೆ ಕಿವಿ ಕೊಡಬೇಡ್ರಿ. ದೇವರ ಮಾತಿಗೆ ಏನ್ ಮಾಡ್ರಿ, ನೀವು ಕಿವಿ ಕೊಡ್ರಿ. ಆ ಮಾತು ನಿಮ್ಮನ್ನ ಸಾಕತ್ತೆ, ಸಲಗಿಸುತ್ತೆ, ನಡೆಸುತ್ತದೆ, ನಿಮ್ಮನ್ನು ಹೊತ್ತುಕೊಂಡು ಹೋಗುತ್ತದೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಅದೇ ಯೆಶಾಯ 15ನೇ ಅಧ್ಯಾಯ 22ನೇ ವಚನ. 15ನೇ ಅಧ್ಯಾಯ 22ನೇ ವಚನ. 9 ಇದೆಯಾ? ಓಕೆ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನ. ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟ ಸ್ಥಾನಕ್ಕೆ ಹಸುರಸುರಾಗಿ ತಿರುಗಿ ಓಡುವನು. ಹೊರಟ ಸ್ಥಾನಕ್ಕೆ ಹಸುರಸುರಾಗಿ ತಿರುಗಿ ಓಡುವನು. ಗಾಳಿಯು ಪ್ರಸಂಗಿ ಅದು ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನ ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಾನಕ್ಕೆ ಬಂದು ಕಿವಿಗೊಡುವುದು ಲೇಸು. ಸಾನ್ನಿಧಾನಕ್ಕೆ ಬಂದು ಕಿವಿಗೊಡುವುದು ಎಷ್ಟೋ ಒಳ್ಳೆಯದು. ಆಮೆನ್. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಏನ್ ಮಾಡು, ನೀನು ಗಮನಿಸು. ನೀನು ಎಲ್ಲಿಗೆ ಹೋಗ್ತಾ ಇದ್ದಿ? ದೇವರ ಆಲಯಕ್ಕೆ ಹೋಗ್ತಾ ಇದ್ದಿ. ಆಮೆನ್, ಹಲ್ಲೆಲೂಯಾ. ಅಂದ ಮೇಲೆ ನಿನ್ನ ದಾರಿಯನ್ನು ಏನ್ ಮಾಡಿ, ನೀನು ಲಕ್ಷ್ಯವಿಡು, ಗಮನವಿಡು. ಇವತ್ತು ಅನೇಕರು ಕಣ್ಣುಗಳು ಸಭೆಗೆ ಹೋಗೋರ ಮೇಲೆ ಇದೆ, ದೇವರ ಆಲಯಕ್ಕೆ ಹೋಗೋರ ಮೇಲೆ ಇದೆ. ಅವರಲ್ಲಿ ತಪ್ಪು ಕಂಡು ಹಿಡಿಬೇಕಂತ ಕಾಯ್ತಾ ಇದೆ. ಅಂದ ಮೇಲೆ ನೀನು ನಿನ್ನ ಹೆಜ್ಜೆಯನ್ನು ಸರಿಯಾಗಿ ನಡಿ. ಇದು ನಿನಗೆ ದೇವರು ಹೇಳುವಂತ ಮಾತು. ಹಲ್ಲೆಲೂಯಾ. ನೀನು ತಗೊಂಡ್ ಬಂದು ದೊಡ್ಡ ಕುರಿ, ಟಗರು, ಎಮ್ಮೆ, ಅದು ಇದು ಅಂತ ಹೇಳಿ ನೀ ಏನ್ ಮಾಡಬೇಡ, ಬಳಿ ಕೊಡಬೇಡ. ಅದನ್ನ ಕೊಡೋದಕ್ಕಿಂತ ದೇವರ ವಾಕ್ಯಕ್ಕೆ ಕಿವಿ ಕೊಡು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆಮೇಲೆ ನೀ ಕೊಡುವಂತ ಕಾಣಿಕೆಯಿಂದ ದೇವರಿಗೆ ಏನಾಗೋದಿಲ್ಲ, ಸಂತೋಷ ಬರೋದಿಲ್ಲ. ನೀನು ಕಿವಿ ಕೊಟ್ರೆ ದೇವರಿಗೆ ಸಂತೋಷ ಬರುತ್ತೆ. ಹಲ್ಲೆಲೂಯಾ. ಒಬ್ಬ ಪಾಪಿ ಮಾನಸಾಂತರ ಪಟ್ರೆ ಪರಲೋಕದಲ್ಲಿ ಬಹು ಸಂತೋಷ. ಅಂದ್ರೆ ಪಾಪಿ ಮಾನಸಾಂತರ ಪಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ದೇವರ ವಾಕ್ಯಗೆ ಕಿವಿ ಕೊಡ್ಬೇಕು. 1ನೇ ಸಾಮುವೇಲ 15ನೇ ಅಧ್ಯಾಯ 22ನೇ ವಚನ. 1 Samuel chapter 15 verse 22. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಆಮೆನ್. ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಕ್ಕೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕೆ
ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಹಾ. ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನ ಅರ್ಪಿಸೋದಕ್ಕಿಂತ ಮಾತು ಕೇಳುವುದು ಎಷ್ಟೋ ಒಳ್ಳೇದು. ಆಮೇಲೆ ಅರ್ಥ ಆಯ್ತ್ರಿ? ಎಂತ ದೊಡ್ಡ ದೊಡ್ಡ ರೇಷ್ಮೆ ಸೀರೆ, ಅಕ್ಕಿ, ಗೋಧಿ, ತುಪ್ಪ ಸುರಿದು ಹೋಮ ಮಾಡೋದಕ್ಕಿಂತ ದೇವರ ವಾಕ್ಯಕ್ಕೆ ಕಿವಿ ಕೊಡ್ರಿ ಸಾಕು, ಅದು ಉತ್ತಮ. ಆಮೇಲೆ ಅರ್ಥ ಆಗ್ತಾ ಇದೆಲ್ಲ ಪ್ರಿಯರೇ? ಸೊ ನಾವು ದೇವರಿಗೆ ಏನ್ ಮಾಡೋಣ? ಕಿವಿ ಕೊಡೋಣ. ಇವತ್ತು ಎಲ್ಲರೂ ಎಲ್ಲ ಪದ್ಧತಿ ಸರಿಯಾಗಿ ಮಾಡಿದೀವಿ, ಆದ್ರೆ ದೇವರಿಗೆ ಮಾತ್ರ ಏನ್ ಮಾಡೋಂಗಿಲ್ಲ, ಕಿವಿ ಕೊಡೋದೇ ಇಲ್ಲ. ನೀನ್ ಮಾಡ ತಪ್ಪೇನೂ ಇಲ್ಲ, ಆದ್ರೆ ಅದೆಲ್ಲ ಮಾಡೋದಕ್ಕಿಂತ ಹೆಚ್ಚಾಗಿ ಫಸ್ಟ್ ಆಫ್ ಆಲ್ ಏನ್ ಮಾಡು ನೀನು? ದೇವರ ವಾಕ್ಯಕ್ಕೆ ಏನ್ ಮಾಡು ನೀನು? ದೇವರ ವಾಕ್ಯಕ್ಕೆ ಏನ್ ಮಾಡು ನೀನು? ಕಿವಿ ಕೊಡು. ದೇವರಿಗೆ ವಿಧೇಯನಾಗು ಫಸ್ಟ್. ದೇವರಿಗೆ ಏನ್ ಮಾಡು ನೀನು? ವಿಧೇಯನಾಗು. ದೇವರ ಆಳದಲ್ಲಿ ಬಂದು ಕುತ್ಕೊಂಡು ಯಾರ ಕುಟುಂಬವನ್ನ ಹಾಳು ಮಾಡಲಿ, ನನಗೆ ಅದಾಗಲಿ ಇದಾಗಲಿ ಅಂತ ಕೆಟ್ಟದಾಗಿ ಯೋಚನೆ ಮಾಡೋದಕ್ಕಿಂತ ಶುದ್ಧ ಮನಸ್ಸಿನ ದೇವರ ಸಮ್ಮುಖದಲ್ಲಿ ನೀನು ವಿಧೇಯನಾಗಿ ಆತನ ವಾಕ್ಯಕ್ಕೆ ಏನ್ ಮಾಡು ನೀನು? ಕಿವಿಗೊಡು. ಆಮೇನ್. ಕೆಲವರು ಬಂದಿರ್ತಾರೆ ಇಲ್ಲಿ ಪ್ರೇಯರ್ ಮುಗಿಸ್ಕೊಂಡು ವಾಕ್ಯ ಕೇಳಿ ಆಮೇನ್ ಹಲ್ಲೆಲೂಯಾ ಅಂತ ಹೇಳಿ ಹೋಗಿರ್ತಾರೆ, ಹೋದ ತಕ್ಷಣ ಜಗಳ ಶುರು ಮಾಡತ್ತಾರ ಹೊರಗೆ. ಆಮೇನ್. ಹಲ್ಲೆಲೂಯಾ ಇಲ್ಲಿಂದ ಹೋಗಿದ ತಕ್ಷಣ ಏನ್ ಮಾಡಿರ್ತಾರ ಅವರು? ಜಗಳ ಶುರುನೇ. ಹಲ್ಲೆಲೂಯಾ. ಮತ್ತೆ ಅಷ್ಟೊತ್ತು ದೇವರ ಆಲಯದಲ್ಲಿ ಬಂದು ಕೂತ್ಕೊಂಡು ಆಮೇನ್ ಹಲ್ಲೆಲೂಯಾ ಅಂತ ಹೇಳಿದಾಗ ಅರ್ಥ ಏನು? ಏನು ಪ್ರಯೋಜನ ಇಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ಬಲಿಯನ್ನು ಅರ್ಪಿಸೋದಕ್ಕಿಂತ, ಯಜ್ಞ ಹೋಮಗಳನ್ನು ಅರ್ಪಿಸೋದಕ್ಕಿಂತ ದೇವರ ವಾಕ್ಯಕ್ಕೆ ಕಿವಿಗೊಡೋದು ಎಷ್ಟೋ ಉತ್ತಮ. ಆಮೇನ್. ಹಲ್ಲೆಲೂಯಾ. ನಾವೆಲ್ಲ ಏನೀಗ ನಾ ಕಾಣಿಕೆ ಕೊಟ್ಟು ಬಿಟ್ಟು ನಾ ದೊಡ್ಡವ, ಕಿವಿ ಕೊಡು. ನೀನಕ್ಕಿಂತ ದೊಡ್ಡವನು ಬೇರೆ ಯಾರೇ ಇಲ್ಲ. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಸಾಮುವೇಲ ಚಿಕ್ಕವನು, ಏಲಿ ದೊಡ್ಡವನು, ಆದ್ರೆ ದೇವರು ಯಾರ ಹತ್ರ ಮಾತಾಡಿದ್ರು? ಚಿಕ್ಕ ಮಗನಾಗಿರುವಂತಹ ಸಾಮುವೇಲ. ಯಾಕೆ? ಅವನು ವಿಧೇಯನಾಗಿ ಹೇಳಿದ ಕೆಲಸವನ್ನು ಮಾಡಿದ ದೇವರ ಆಲಯದಲ್ಲಿ. ಆಮೇಲೆ ಅರ್ಥ ಆಯ್ತಲ್ಲ? ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ನೀನು ಯಜ್ಞ ಹೋಮವನ್ನು ಸಮರ್ಪಿಸೋದಕ್ಕಿಂತ ದೇವರ ವಾಕ್ಯಕ್ಕೆ ಕಿವಿಗೊಡು, ಅದು ಒಳ್ಳೇದು. ಹಲ್ಲೆಲೂಯಾ. ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದೀವಿ? ದೇವರ ವಾಕ್ಯ ಕಿವಿ ಕೊಡ್ತಾ ಇಲ್ಲ. ಅಲೆಕ್ಸಾಂಡರ್ ಅಂತ ಒಂದು ರಾಜನು ಇದ್ದನು, ಗೊತ್ತಾ ನಮಗೆ? ಅವನು ಇಡೀ ಪ್ರಪಂಚವನ್ನ ಅಲ್ಲಾಡಿಸಿದವನು. ಹಲ್ಲೆಲೂಯಾ. ಅವನು ಯುದ್ಧಕ್ಕೆ ಬರ್ತಾನಂದ್ರೆ ಎಲ್ಲಾ ಜನ ಏನ್ ಮಾಡ್ತಿದ್ರು? ಹೆದರ್ತಿದ್ರು. ಸೊ ಆ ಒಂದು ಆಳ್ವಿಕೆಯಲ್ಲಿ ಇದ್ದಾಗ ಅವನು ಯೂಸ್ ಮಾಡಿದಂತ ಒಂದು ಕುದುರೆ, ಯುದ್ಧಕ್ಕೆ ಹೋಗುವಾಗ ಏನ್ ಮಾಡ್ತಾನ್ರಿ? ಒಂದು ಕುದುರೆ ತಗೊಂಡು ಹೋಗಿರ್ತಾನಲ್ಲ, ಆ ಕುದುರೆ ಒಂದಿನ ಏನಾಗಿದೆ, ಹಂಗೆ ಆ ಒಂದು ಅರಸನು ರಾಜನ ಮಲಗಿರುವಾಗ ಅದು ಅರಮನೆ ಬಿಟ್ಟು ಹಂಗೆ ಊರ್ ಒಳಗೆ ಏನ್ ಮಾಡ್ಬಿಟ್ಟಿದೆ, ಬಂದು ಅದನ್ನ ತಿನ್ಕೊಂಡು ಒಂದು ಅಂಗಡಿ ಮುಂದೆ ಹೋಗಿ ಏನ್ ಮಾಡ್ಬಿಡ್ತಂತೆ, ಮಾರಾಟ ಮಾಡುವಂತ ಅಂಗಡಿ ಹತ್ರ ಹೋಗಿ ಮಕ್ಕೊಂಡ್ ಬಿಡುತ್ತಂತೆ. ಆದ್ರೆ ಅದನ್ನ ಯಾರು ಓಡಿಸ್ಲಿಕ್ಕೂ ಭಯ, ಎಬ್ಬಿಸ್ಲಿಕ್ಕೂ ಭಯ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಅದು ಯಾರು ಕುದುರೆ? ಅಲೆಕ್ಸಾಂಡರ್ ದೊಡ್ಡ ಮಹಾರಾಜನ ಕುದುರೆ. ಹಂಗಾಗಿ ಎಲ್ಲರಿಗೊಂದು ಭಯ. ಅದನ್ನ ಚೂ ಅಂತಾನೆ ಹೇಳಿದ್ರು ಒಂದ್ ರೀತಿ ಭಯ. ಯಾಕಂದ್ರೆ ಆ ರಾಜನು ತುಂಬಾ ಸ್ಟ್ರಿಕ್ಟ್ ಮನುಷ್ಯ. ಆಮೇಲೆ ಅದ್ಮೇಲೆ ಆ ಕುದುರೆಗೆ ಏನೋ ಮಾಡಿ ಮತ್ತೆ ಅದರಿಂದ ಅವ್ರಿಗೇನೋ ಅನಾಹುತ ಆಯ್ತಂದ್ರೆ ಹಂಗಾಗಿ ಯಾರು ಏನ್ ಮಾಡ್ಲಿಲ್ಲಂತೆ, ಆ ಕುದುರೆಗೆ ಏನು ಹೇಳಿಲ್ಲ. ಅದು ಏನ್ ತಿಂದ್ಕೊಂಡು ಹೋಗ್ಲಿ, ಹೆಂಗ್ ಕುದುರ್ತಾವ ಕುತ್ಕೊಂಡು ಹೋಗ್ಲಿ, ಎಲ್ಲಿ ಮಳೆತಾವ ಮಳೆಯಲ್ಲಿ ಅಂತ ಕೈ ಬಿಟ್ಬಿಟ್ಟಿದ್ರು. ಒಂದು ಅಂಗಡಿ ಮುಂದೆ ಬಂದು ಏನ್ ಮಾಡ್ಬಿಡ್ತಂತೆ, ಅದು ಮಕ್ಕೊಂಡ್ ಬಿಡ್ತಂತೆ. ಮಕ್ಕೊಂಡ ತಕ್ಷಣ ಆ ಅಂಗಡಿ ಮಾಲಕ ಏನ್ ಮಾಡ್ದ, ಹೋಗ್ಲೇಬೇಕು, ಆ ದಾಟಿನೇ ಹೋಗ್ಬೇಕು, ಅಂಗಡಿ ತೆಗಿಬೇಕು. ಅದನ್ನ ನೋಡಿದ್ರೆ ಎಬ್ಬಿಸಿದ್ರೆ ಕಷ್ಟ. ಸರಿ, ಅವನು ಹೆಂಗೆಂಗೋ ಟ್ರೈ ಮಾಡ್ತಾನೆ, ಅದು ಹೇಳೋವಲ್ಲ. ಒಂದು ಗಂಟೆ ತಗೊಂಡ್ ಬಂದು ಅದು ಕಿವಿ ಹತ್ರ ಇಟ್ಕೊಂಡು ಏನ್ ಮಾಡಿದ, ಡಂಗ್ 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 ಅಂದ್ರೆ ಏನ್ ಮಾಡಿದ, ಬಾರಿಸಿದ. ಆಮೇನ್. ಹಲ್ಲೆಲೂಯಾ. ಅವಾಗ್ಲೂ ಆ ಕುದುರೆ ಏನ್ ಮಾಡ್ಲಿಲ್ಲ, ಹೇಳಲಿಲ್ಲ. ಅವಾಗ ಸೈನಿಕರು ಆ ಕುದುರೆ ಹುಡ್ಕೊಂಡು ಏನ್ ಮಾಡಿದ್ರು, ಬಂದು ನೋಡಿದ್ರೆ ಆ ಮಾಲಕ ಏನ್ ಮಾಡ್ತಿದ್ದ, ಗಂಟೆ ಬಾರಿಸಿದ. ಅದು ನೋಡಿ ಆ ಸೈನಿಕರು ಏನ್ ಮಾಡ್ತಿದ್ರು, ನಗಾಡ್ತಿದ್ರಂತೆ. ಯಪ್ಪ, ಈ ಕುದುರೆ ಎಂತ ದೊಡ್ಡ ಯುದ್ಧಕ್ಕೆ ಹೋಗಿ ಎಂತ ಸೌಂಡ್ಗಳನ್ನ ಕೇಳ್ಕೊಂಡು ಬಂದಿದೆ. ಯುದ್ಧದಲ್ಲಿ ಆಗುವಂತ ಸೌಂಡ್ ಇಂದ ನಿನ್ ಗಂಟೆ ಸೌಂಡ್ ಏನು ಇಲ್ಲ ಅದಕ್ಕೆ. ಅಲ್ಲೂಯ್ಯ, ಅಂತ ದೊಡ್ಡ ಸೌಂಡ್ಗಳನ್ನು ಕೇಳ್ಕೊಂಡು ಬಂದಂತ ಕುದುರೆಗೆ ನಿನ್ ಗಂಟೆ ಸೌಂಡ್ ಹೋಗಿ ಎಬ್ಬಿಸುತ್ತಾ ಅಂತ ಹೇಳಿ ನಕ್ಕೊಂಡು ಅದನ್ನ ಏನ್ ಮಾಡ್ಬಿಟ್ರು, ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ರಂತೆ. ಇವತ್ತು ನಾವು ಅನೇಕರು ಹಂಗೆ ಇದ್ವಿ. ನಾನು ಇಲ್ಲಿ ಬಂದು ಎಷ್ಟೇ ಗಂಟೆ ಬಾರಿಸಿದ್ರು ನಾನ್ ಸೌಂಡ್ ಅಂತ ನಿಮ್ ಕಿವಿ ಒಳಗೆ ಏನ್ ಮಾಡೋದಿಲ್ಲ. ಯಾಕಂದ್ರೆ ಈ ಲೋಕವನ್ನೇ ಎದುರಿಸೋದ ಜನ. ನೀವು ಎಂತೆಂತನೋ ಕೇಳ್ಕೊಂಡು ಬಂದಿಲ್ಲ ಕುಂತಿದ್ದೀರಿ ಅಂದ್ಮೇಲೆ ನಾನು ಎಷ್ಟು ಬಾರಿಸಿದ್ರು ಏನಾಗ್ತಾ ಇಲ್ಲ. ನೀವು ಬಾರಿಸೋದು ಬಾರ್ರಿ, ಅದು ನನಗೆ ಇನ್ನೂ ಸ್ವಲ್ಪ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಇನ್ನೂ ನಾವು ನಿದ್ದೆ ಮಾಡ್ತಾ ಇದ್ದೀವಿ. ಇವತ್ತು ಅನೇಕರ ಜೀವಿತ ಹಾಗೆ.
ದೇವರ ವಾಕ್ಯಕ್ಕೆ ಕಿವಿ ಕೊಡೋದಿಲ್ಲ. ಯಾಕಂದ್ರೆ ಲೋಕದ ಮಾತು ಮರಳೋಗ್ಬಿಟ್ಟಿದೆ, ಲೋಕದ ಆಶೆಯಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ಈ ಲೋಕದ ಕೇಳಿದ ಸೌಂಡ್ಗೆಲ್ಲ ಈಗ ದೇವರ ವಾಕ್ಯ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ ನಾವು ಎಚ್ಚರವಾಗ್ತಾ ಇಲ್ಲ. ಅರ್ಥ ಆಗತ್ತಲ್ಲ? ನಾವು ಆ ಕುದುರೆ ತರ ಇರಬಾರ್ದು. ಅಲ್ಲೆಲ್ಲೂ ನಾವು ದೇವರ ಮಕ್ಕಳು. ಅಲ್ಲೆಲ್ಲೂಯ್ಯ, ದೇವರ ವಾಕ್ಯಕ್ಕೆ ಏನ್ ಮಾಡೋಣ? ವಿಧೇಯರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಯೆಶಾಯ 1ನೇ ಅಧ್ಯಾಯ 18 ಮತ್ತು 19ನೇ ವಚನ. ಯೆಶಾಯ 1ನೇ ಅಧ್ಯಾಯ 18 ಮತ್ತು 19ನೇ ವಚನ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಹಿಮದ ಹಾಗೆ ಬಿಳುಪಾಗುವುದು. ಕಿರಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವುದು. ನೀವು ಒಪ್ಪಿ ವಿಧೇಯರಾದರೆ, ನೀನು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ನೀನು ಒಪ್ಪಿ ವಿಧೇಯರಾದರೆ ಏನ್ ಮಾಡಿದರೆ? ಒಪ್ಪಿ ದೇವರ ವಾಕ್ಯಕ್ಕೆ ವಿಧೇಯರಾದರೆ, ದೇವರ ವಾಕ್ಯಕ್ಕೆ ಕಿವಿ ಕೊಟ್ರೆ ನೀನು ಉನ್ನತವಾದ ಆಶೀರ್ವಾದಗಳನ್ನು ಹೊಂದುತ್ತಿ. ನಿನ್ನ ಪಾಪಗಳು ಎಷ್ಟೇ ಕಡು ಕೆಂಪಾಗಿದ್ರು ಅದು ದೇವರು ಹೆಂಗ್ ಮಾಡ್ತಾನ್ರಿ? ಬೆಳ್ಳಗೆ ಹಿಮದಂತೆ ಮಾಡ್ತಾನೆ. ಯಾವಾಗ? ನೀನು ದೇವರ ವಾಕ್ಯಕ್ಕೆ ವಿಧೇಯರಾಗಿರುವಾಗ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಾಗ ನಿನ್ನ ಪಾಪಗಳು ಏನಾಗತ್ರಿ? ಬೆಳ್ಳಗಾಗಿ ಮಾಡಿ ನೀನು ಎಲ್ಲ ಆಶೀರ್ವಾದಗಳಿಂದ ತುಂಬಲ್ಪಡುತ್ತಿ. ಆಮೇಲೆ ಸೊ ಆದ ಕಾರಣ ದೇವರ ವಾಕ್ಯಕ್ಕೆ ಏನ್ ಮಾಡೋಣ? ವಿಧೇಯರಾಗೋಣ. ಅಲ್ಲೆಲ್ಲೂ ಈ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33ನೇ ವಚನ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33ನೇ ವಚನ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದು. ಅಲ್ಲೆಲ್ಲೂಯ್ಯ. ನನ್ನ ಮಾತಿಗೆ ನೀನು ಕಿವಿಗೊಡೋದಾದರೆ ಸ್ವಸ್ಥನಾಗಿದ್ದುಕೊಂಡು ಯಾವ ಕೇಡಿಗೂ ನೀನೇನಾಗೋದಿಲ್ಲ, ಹೆದರೋದೇ ಇಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡು, ನೀನು ಸ್ವಸ್ಥನಾಗಿರ್ತಿ. ಎಂತ ದೊಡ್ಡ ಜಡ್ಡು ಬರ್ಲಿ, ನೀನ್ ಹೆಂಗಿರ್ತಿ? ಸ್ವಸ್ಥನಾಗಿ ಇರ್ತಿ. ಯಾಕಂದ್ರೆ ನಿನ್ನೊಂದಿಗೆ ಇರೋದು ಯಾವ್ದು? ದೇವರ ವಾಕ್ಯ. ಅದರಲ್ಲಿ ನೀನು ಯಾರು ಕಿವಿ ಕೊಡ್ತಾ ಇದ್ದಿ? ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಿ. ಯೋಬನು ಎಂತ ರೋಗದಲ್ಲಿ ಬಿದ್ದಿದನು, ಎಂತ ಜನರು ಬಂದರು ಅವನ ಹತ್ರ ಮಾತಾಡಿದನು, ಅವನು ಯಾರಿಗೆ ಕಿವಿ ಕೊಟ್ಟನು? ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟನು. ಅಲ್ಲೂ ಯಾವ್ದ ಕಾರಣ ಅವನು ಏನಾದನು? ಸ್ವಸ್ಥನಾದನು. ನಾವು ದೇವರ ವಾಕ್ಯಕ್ಕೆ ಕಿವಿಗೊಡೋದಾದರೆ ಇವತ್ತು ನಾವು ಸ್ವಸ್ಥರಾಗ್ತೇವೆ. ನಾವು ಎದ್ದಕ್ಕೂ ಹೆದರೋದಿಲ್ಲ. ಕೊರೋನಾ 3 ಬಂದು ಹೆದರೋದಿಲ್ಲ, ಕೊರೋನಾ 4 ಬಂದು ಹೆದರೋದಿಲ್ಲ. ಯಾಕಂದ್ರೆ ನಾನು ಯಾರ ಮಾತು ಕಿವಿ ಕೊಡ್ತಾ ಇದ್ದೇನೆ? ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾ ಇದ್ದೇನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಇವತ್ತು ನಾವು ಒಂದು ವೇಳೆ ಲೋಕದ ಮಾತಿಗೆ ಕಿವಿ ಕೊಡೋದಾದ್ರೆ ಅನಾರೋಗ್ಯದಲ್ಲಿ ಬೀಳುತ್ತೇವೆ. ಈ ಲೋಕದ ಮಾತಿಗೆ ಕಿವಿ ಕೊಡೋದಾದ್ರೆ ಹೆದರಿ ಜೀವನ ಮಾಡಬೇಕಾಗತ್ತೆ. ಆದ್ರೆ ದೇವರ ವಾಕ್ಯಕ್ಕೆ ಕಿವಿ ಕೊಡೋದಾದ್ರೆ ನಾವು ಸ್ವಸ್ಥರಾಗಿ ಯಾವ ಕೇಡುಗೂ ಅಂಜದೇ ಇರ್ತೇವೆ. ಆಮೆನ್. ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 20ನೇ ವಚನ. ಡಿಟಾರನಮಿ ಚಾಪ್ಟರ್ 30 ವರ್ಡ್ಸ್ 20. 30ನೇ ಅಧ್ಯಾಯ 20ನೇ ವಚನ. ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನ ಮಾತಿಗೆ ವಿಧೇಯರಾಗಿರ್ರಿ, ಆತನನ್ನು ಹೊಂದಿಕೊಂಡೇ ಇರ್ರಿ. ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನೀವು ಬದುಕಿಕೊಳ್ಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಆತನೇ ಆಧಾರ. ಆಮೆನ್. ಹಲ್ಲೆಲೂಯಾ. ನೀನು ದೇವರಿಗೆ ವಿಧೇಯನಾಗಿ ಆತನ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳಿ ನಡೆಯೋದಾದರೆ ನೀನು ಇರುವಂತ ದೇಶದಲ್ಲಿ ದೇವರು ನಿನ್ನನ್ನು ಸುರಕ್ಷಿತವಾಗಿ ಇಟ್ಟು ಬಹುಕಾಲ ಉಳಿಯುವಂತ ದೇವರು ಮಾಡುತ್ತಾನೆ. ಅಲ್ಲೆಲ್ಲೂ ಇವತ್ತು ಎಲ್ಲರಿಗೂ ಒಂದೇ ಆಸೆ, ತುಂಬಾ ದಿನ ಇರಬೇಕು. ಹೌದಲ್ಲ? ಅದೆಲ್ಲ ಮಕ್ಕಳು ಕಾಣಬೇಕು, ಮಕ್ಕಳು ಹಡೆದವರು ಮಕ್ಕಳು ಒಳ್ಳೆ ಜಾಬ್ನಲ್ಲಿ ಇರಬೇಕು. ನೋಡ್ರಿ, ಹಂಗೆ ನಮ್ಮ ಆಯುಷ್ಯಗಳು ಹೆಚ್ಚಾಗ್ತಾನೇ ಇರ್ತಾವ. ನಮ್ಮ ಆಸೆಗಳು ಹೆಂಗಿರುತ್ತಂದ್ರೆ, ಫಸ್ಟ್ ಹುಟ್ಟಿದಾಗ ದೊಡ್ಡವರಾಗ್ಬೇಕಂತೀವಿ. ದೊಡ್ಡವರಾದ ತಕ್ಷಣ ಒಂದು ಕೆಲಸ ಬೇಕಂತೀವಿ. ಕೆಲಸ ಬಂದ ತಕ್ಷಣ ಮದುವೆ ಆಗ್ಬೇಕು. ಮದುವೆ ಆದ ತಕ್ಷಣ ಮಕ್ಕಳಾದ್ಮೇಲೆ ಯಪ್ಪ ಈ ಮಕ್ಕಳಿಗೊಂದು ಒಳ್ಳೆ
ಮದುವೆ ಮಾಡಿಸ್ಬಿಟ್ರೆ ಸಾಕು, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಅಲ್ಲೆಲ್ಲೂಯ್ಯ. ಮತ್ತೆ ಮದುವೆ ಮಾಡಿರ್ತಾರೆ, ಮದುವೆ ಆದ್ಮೇಲೆ ಮೊಮ್ಮಕ್ಕಳು ಕಂಡುಬಿಟ್ರೆ ಸಾಕು, ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಚಿಬಿಡ್ತೀನಿ ಅಂತಾರೆ. ಅಲ್ಲೆಲ್ಲೂಯ್ಯ. ಹೌದಲ್ಲ? ಮೊಮ್ಮಕ್ಕಳು ಬರ್ತಾವ, ಮೊಮ್ಮಕ್ಕಳು ಬಂದ ಮೇಲೆ ಅಯ್ಯೋ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳು ನೋಡ್ಕೊಳಕ್ ಆಗೋಂಗಿಲ್ಲ, ಈ ಮಕ್ಕಳು ದೊಡ್ಡವರಾಗೋ ತನಕ ನಾನು ಇರಬೇಕು ಅಂತ ಅನಿಸ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಯಾವ ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮ ಮರಿ ಮೊಮ್ಮಗು ನೋಡೇ ಕಣ್ಣು ಮುಚ್ಚೋದು ಅಂತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಲ್ಲ? ಯಾಕಂದ್ರೆ ಇವತ್ತು ಅನೇಕರ ನಾನು ಬೇಗ ಹೋಗ್ತೀನಿ ಅಂತಾರೆ, ಆದ್ರೆ ಆಸೆ ಜಗ್ಗಿರ್ತಾವ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ನಿಜವಾಗಲೂ ನಮ್ಮ ಬಹುದಿನದ ಬದುಕು ಸುಖವಾಗಿರ್ಬೇಕಂದ್ರೆ, ದೇವರ ನಮಗೆ ಆಧಾರವಾಗಿರ್ಬೇಕಂದ್ರೆ, ದೇವರ ವಾಕ್ಯ ವಿಧೇಯರಾಗಿ ಆತನ ವಾಕ್ಯದ ಪ್ರಕಾರ ಶ್ರದ್ಧೆಯಿಂದ ನಡಿ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯಗಳು ಏನ್ ಮಾಡ್ಬೇಕು? ನೀನು ಕೇಳಿ ವಿಧೇಯನಾಗಿ ಶ್ರದ್ಧೆಯಿಂದ ನಡೆಯಬೇಕು. ಅಲ್ಲೆಲ್ಲ ಅಂದ್ರೆ ದೇವರನ್ನು ಕೊಟ್ಟಿರುವಂತ ದೇಶದಲ್ಲಿ ಬಹುಕಾಲ ಉಳಿವಿ, ಬದುಕುವಿ. ಅದು ಮಾತ್ರ ಅಲ್ಲ, ದೇವರೇ ನನಗೆ ಆಧಾರವಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಓದಿಕೊಳ್ಳೋಣ. ಜೆರೆಮಿಯನ ಪುಸ್ತಕ 7ನೇ ಅಧ್ಯಾಯ 23ನೇ ವಚನ. ಜೆರೆಮಿಯ ಚಾಪ್ಟರ್ 7 ವರ್ಸ್ 23. ಆದರೆ ಈ ಒಪ್ಪಂದನೆಯನ್ನು ಒಂದಪ್ಪನೆಯನ್ನು ಮಾತ್ರ ಕೊಟ್ಟೇನು, ನನ್ನ ಧ್ವನಿಗೆ ಕಿವಿಗೊಡಿರಿ, ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಯಾಗಿ. ಹಲ್ಲೆಲೂಯಾ. ನೀವು ನನ್ನ ಧ್ವನಿಗೆ ಏನ್ ಮಾಡ್ರಿ? ನೀವು ನನ್ನ ಧ್ವನಿಗೆ ಏನ್ ಮಾಡ್ರಿ? ನೀವು ಕಿವಿಗೊಡ್ರಿ. ಅಂದ್ರೆ ನಾನು ನಿಮಗೆ ಹೆಂಗಿರ್ತೀನಿ? ದೇವರಾಗಿರ್ತೀನಿ, ನೀನು ನಮ್ಮ ಪ್ರಜೆಯಾಗಿರ್ತೀನಿ. ಅದನ್ನು ಇವತ್ತು ನಾವು ಯಾರ ಧ್ವನಿಗೆ ಕಿವಿ ಕೊಡ್ಬೇಕ್ರಿ? ಇವತ್ತು ದೇವರ ಶಬ್ದ ನಮ್ಮ ಕಿವಿಗೆ ಒಳಗೆ ಹೋಗೋದೇ ಇಲ್ಲ. ದೇವರ ಶಬ್ದ ಏನ್ ಆಗೋಂಗಿಲ್ರಿ? ಗಂಟೆ ಬಾರಿಸಿದೀವಲ್ಲ ಆ ತರ ಒಟ್ಟ ಅದೇನಾಗೋದಿಲ್ಲ, ಹೋಗೋದೇ ಇಲ್ಲ. ಯಾಕಂದ್ರೆ ಈ ಲೋಕದ ಮಾತುಗಳು ಈಸಿಯಾಗಿ ಹೋಗಿದೆ, ಕೇಳಿ 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 ರೂಢಿಯಾಗಿದೆ. ಅರ್ಥ ಆಯ್ತಲ್ಲ? ಈ ಲೋಕದ ಮಾತೆಲ್ಲ ಕೇಳಿ ಕೇಳಿ ಏನಾಗ್ಬಿಟ್ಟೈತಿ? ರೂಢಿಯಾಗಿ ಬಿಟ್ಟೈತಿ. ಹಂಗಾಗಿ ಆ ಶಬ್ದ ಈಸಿಯಾಗಿ ಹೋಗುತ್ತೆ. ಆದ್ರೆ ದೇವರ ವಾಕ್ಯವು ಏನ್ ಮಾಡೋದಿಲ್ಲ, ಹೋಗೋದಿಲ್ಲ. ಇವತ್ತು ಕೇಳಿದ ವಾಕ್ಯ ಇವತ್ತಿಗೆ ಶುದ್ಧ ಅಂದ್ರೆ ಕ್ಲೀನ್ ಮಾಡಿ ಹೋಗ್ತೀವಿ ಅಂತ ಅರ್ಥ. ಆಮೇಲೆ ಅಲ್ಲೆಲ್ಲೂಯ್ಯ. ಇಲ್ಲಿಂದ ಹೊಸ ದಾಟುವಾಗಲೇ ಹೋಗುವಾಗ ಏನ್ ಮಾತಾಡ್ಕೊಂಡು ಹೋಗಿರ್ತೀರಿ? ನಾನು ನೋಡ್ತೀನಿ, ಇಲ್ಲಿ ಮುಂದೆ ನಿಂತು ಮಾತಾಡ್ಬೇಡ್ರಿ ಅಂತ ಎಷ್ಟೋ ಸಾರಿ ಹೇಳಿದ್ರು ನಮ್ಮ ಜನ ಮುದ್ದಾಮ್ ದಾರಿಯಲ್ಲಿ ನಿಂತ್ಕೊಂಡೇ ಮಾತಾಡ್ತೀವಿ. ಅದು ಏನಾದ್ರು ಇವತ್ತು ಕೇಳಿದ ವಾಕ್ಯನ ಮಾತಾಡ್ತೀರಾ? ಅದು ಪರವಾಗಿಲ್ಲ, ಇವತ್ತು ದೇವ್ರು ಇಂಥದ್ದು ಮಾತಾಡಿದ ಅಂತದ್ ಮಾಡ್ತಾರೆ. ನನಗೆ ಇಲ್ಲಿ ಕೇಳ್ತಾವ. ನಾನು ಹೊರಗೆ ಬಂದು ಹೇಳ್ಬೇಕಂತಿರ್ತೀನಿ, ಹೋಗ್ಲಿ ಬಿಡು ಮುಂದಿನ ವಾರ ಬಂದ್ರೆ ಹೇಳೋದು. ಆಮೇಲೆ ಅಟ್ಲೀಸ್ಟ್ ಆ ವಾಕ್ಯ ಮನೆ ತನಕ ಹೋಗಿ ತಗೊಂಡೋಗಿ ತಲುಪಿಸ್ಬೇಕು, ಅದು ಇಲ್ಲ. ಹೋಗಿ ಮಕ್ಕಳಿಗಾದ್ರೆ ಹೇಳ್ತೀರಾ? ಇವತ್ತು ಏನೋ ಪಾಸ್ಟ್ ಚಲೋ ಮೆಸೇಜ್ ಕೊಟ್ರು ಅಂತ ಗೊತ್ತಿಲ್ಲ ನಿಮಗೆ. ಈಗ ನಾವು ಒಂದು ಮಾತಿಗೆ ಹೇಳ್ತಾ ಇದ್ದೀನಿ, ಹೋಗಿ ಚಲೋ ಇಂಥ ಮಾತಾಡಿದ್ರಪ್ಪ ಅಂತ ಮಾತಾಡಿದ್ರಪ್ಪ, ಸೊ ಈ ರೀತಿ ಇರ್ಬೇಕಂತ. ಚರ್ಚಿಗೆ ಎಷ್ಟೋ ಜನ ಬರ್ಲಿಕ್ಕೆ ಆಗುದಿಲ್ಲ, ಅಂಥವ್ರು ಹೋಗಿ ಏನ್ ಮಾಡ್ಬೋದಾಯ್ತು? ಆ ವಾಕ್ಯಗಳನ್ನ ತಿಳಿಸ್ಬೋದಾಯ್ತು. ಇಂಥ ಮಾತಾಡಿದ್ರು ಇವತ್ತು, ಈ ರೀತಿ ಇರ್ಬೇಕಂತೆ, ಈ ರೀತಿ ಬದುಕಬೇಕಂತೆ, ಹಿಂಗಿದ್ರೆ ಹಂಗಂತೆ ಅಂತ. ಇಲ್ಲ, ಇಲ್ಲಿಂದ ಹೋಗುವಾಗಲೇ ನೀನು ಅಲ್ಲಿ ದುಡಿಲಿಗೆ ಹೋಗೋ, ನಾನು ಇದು ತಿನ್ನಕ್ ಹೋಗ್ತೀನಿ, ನಾನು ಇದು ಅಡಿಗೆ ಮಾಡಕ್ ಹೋಗ್ತೀನಿ, ನೀನು ಇದು ಹೊತ್ಕೊಂಡು ಹೋಗೋ, ನಾನು ಇದು ಮಾಡ್ಕೊತೀನಿ, ಅದು ಮಾಡ್ಕೊತೀನಿ. ಇಲ್ಲಿಂದ ಹೋಗುವಾಗಲೇ ಅಟ್ಲೀಸ್ಟ್ ಹೋಗಿ ಮನೆ ಮುಟ್ಟುವ ತನಕ ಆ ದೇವರ ವಾಕ್ಯ ಹೊತ್ಕೊಂಡು ಹೋಗ್ತೀವ? ಹೊಸಲು ದಾಟಿದ ತಕ್ಷಣ ಇವತ್ತು ಏನ್ ಮಾತಾಡಿನ್ರಿ, ಏನು ಮಾತಾಡಿದ್ರಲ್ರಿ ಪಾಸ್ಟ್ರೆ, ನೀವೇ ಹೇಳ್ಬಿಡ್ರಿ, ಆ ಚಂದ ಹೇಳ್ತೀನಿ. ಆಮೇಲೆ ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಹಂಗೆ, ಇವತ್ತು ಮಾತಾಡಿರ್ತೀನಿ, ನಾಳೆ ಪ್ರೇಯರಿಗೆ ಸೇರಿ ಬಂದಿರುವಾಗ ನಿನ್ನೆ ಏನೋ ಒಂದು ಮಾತಾಡಿದೀವಲ್ಲ, ನಿನ್ನೆ ಹೇಳಿದ್ದೀನಿ ನೋಡು, ನೀವೇ ಹೇಳ್ಬಿಡ್ರಿ ಫಸ್ಟ್. ಆಮೇಲೆ ನಾನೇ ಮಾತಾಡಿ, ನಾನೇ ನೆನಪಿಟ್ಕೋಬೇಕು, ನಾನೇ ವಿಧಿಯಲಾಗಬೇಕು, ನಾನೇ ಮಾಡಬೇಕು. ಅದೆಲ್ಲೂಯ್ಯ. ನಾನು ಮಾತಾಡಿದ್ರೆ ನಾನು ಗಂಟೆ ಬಾರಿಸ್ತಾನೇ ಇರಬೇಕು. ನನ್ನ ಕೈ ನೋವಾಗಿ ಬರಲಿ, ನನ್ನ ಕಾಲು ನೋವಾಗಿ ಬರಲಿ, ನಾನು ಬಾರಿಸ್ತಾನೇ ಇರಬೇಕು. ನಿಮಗೆ ಕಿವಿ ಒಳಗೆ ಏನು ಮಾಡೋಂಗಿಲ್ರಿ, ಅದು ಹೋಗೋದೇ ಇಲ್ಲ. ನೀವಾದ್ರೆ ಹೆಂಗೆ ಮಾಡ್ತಾ ಇರ್ತೀರಿ? ಆರಾಮಾಗಿ ರಾಜನ ಕುದುರೆ ಥರ ಯಾವ ಬಾಯಿ ಇಲ್ಲದೆ ಮಕ್ಕೊಂಡಿರ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಥ ಆಗತ್ತಲ್ಲ ಪ್ರಿಯರೇ? ಸೊ ಆದ ಕಾರಣ ದೇವರ ವಾಕ್ಯಗಳನ್ನು ನಾವೇನ್ ಮಾಡ್ಬೇಕು? ಶ್ರದ್ಧೆಯಿಂದ ಕೇಳೋಣ. ನನ್ನ ಧ್ವನಿಯನ್ನು ಏನ್ ಮಾಡಿ ನೀವು ಕೇಳ್ರಿ, ಆಗ ನಾನು ನಿಮ್ಮ ಜನರಾಗಿ, ನಾನು ನಿಮ್ಮ ದೇವರಾಗಿರ್ತೀನಿ. ದೇವರು ನಮ್ಮ ದೇವರಾಗಿ ಇರ್ಬೇಕಂದ್ರೆ ದೇವರ ಧ್ವನಿಗೆ ಏನ್ ಮಾಡ್ಬೇಕಂದ್ರೆ ನಾವು ಕಿವಿಗೊಡಬೇಕು. ನಿಜವಾಗಲೂ ಆ ಒಂದು ಸುನಾಮಿ ಸಮಯದಲ್ಲಿ ಆ ಸಮುದ್ರ ಬಿಟ್ಟು ದಾಟಿ ಬರಲಿಕ್ಕೆ ಕಾರಣವಾಗಿದ್ದು ಒಂದು ಧ್ವನಿ, ಅದು ದೇವರ ಧ್ವನಿಯಾಗಿದೆ. ಹಲ್ಲೆಲೂಯಾ.
ಅರ್ಥ ಆಯ್ತಲ್ಲ ಪ್ರೇರೆ? ಅನೇಕ ಸಾರಿ ಈ ಕಡೆ ಹೋದ್ರೆ ಅನಾಹುತ ಆಗತ್ತೆ, ಈ ಕಡೆ ಬೇಡ ಅಂತ ಹೇಳಿ ಒಳಗಿಂದ ಒಂದು ಆತ್ಮ ಮಾತಾಡಿ ನಮ್ಮನ್ನ ಬೇರೆ ದಾರಿಗೆ ತಪ್ಪಿಸುತ್ತಂದ್ರೆ ಅದು ದೇವರ ಧ್ವನಿಯಾಗಿದೆ. ಅಲ್ಲೆಲ್ಲ ಎಷ್ಟೋ ಸಾರಿ ನಾವು ಆ ಧ್ವನಿಗೆ ಏನ್ ಮಾಡೋಂಗಿಲ್ಲ, ಕಿವಿಗೊಡೋದೆಲ್ಲ, ಮುದ್ದಾಂ ಹೋಗೋದು, ಹೊಡೆದ ತಿಂದು ತಿರುಗಿ ಬರೋದು, ಆಮೇಲೆ ಬಂದು ಏನ್ ಮಾಡೋದು, ಪಾಸ್ಟ್ರೇ ಗಾಯ ಬೇಗ ವಾಸಿ ಆಗ್ಲಿ ಅಂತ ಪ್ರೇಯರ್ ಮಾಡ್ರಿ. ನಾನೇನು ಹೇಳ್ತಾ ಇದ್ದೀನಿ, ನಿನ್ನ ಗಾಯನೇ ಆಗಬಾರ್ದು ಅಂತ ಹೇಳಿ ನಾವು ಗಂಟೆ ಬಾರಿಸ್ತಾ ಇರ್ತೀವಿ. ಆದ್ರೆ ನೀವೇನ್ ಮಾಡ್ತೀರಿ, ನೀವು ಬಾರಿಸ್ರಿ, ನಾವು ಹೋಗ್ತೀವಿ, ಬಿದ್ದ ಮೇಲೆ ಆಮೇಲೆ ಬಂದು ಏನ್ ಮಾಡ್ರಿ, ನೀವು ಗಾಯ ಕಟ್ರಿ ಅಂತೀರಿ. ಆಮೇಲೆ ಹಲ್ಲೆಲೂಯಾ. ಸೊ ವಾಕ್ಯ ಮಾತಾಡುವಾಗ ಎಚ್ಚರವಾಗಿರು, ಮಾತಾಡೋದು ಯಾರಂತ ತಿಳಿದುಕೊಳ್ಳ್ರಿ. ದೇವರ ಮಾತು ಎಂಥದ್ದು, ಲೋಕದ ಮಾತು ಎಂಥದ್ದು. ದೇವರ ವಾಕ್ಯವು ಆತ್ಮೀಕವಾಗಿರೋದು, ಅದು ಪರಲೋಕ ಕರ್ಕೊಂಡು ಹೋಗುತ್ತೆ. ಲೋಕದ ಮಾತು ನಶಿಸಿ ಹೋಗುವಂಥದ್ದು, ಅದು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಬನ್ನಿರಿ ದೇವರ ಆಳೆಗೆ ಹೋಗೋಣ ಅನ್ನುವಾಗ ದಾವೀದನಿಗೆ ಎಲ್ಲಿಲ್ಲದ ಸಂತೋಷ ಬಂತಂತೆ. ಆಮೇಲೆ ಇವತ್ತು ಯಾರ ಬರ್ರಪ್ಪ ಚರ್ಚೆಗೆ ಹೋಗೋಣ, ನಿಮ್ಮ ಮುಂದಕ್ಕೆ ಹೋಗೋಣ, ನೋಡ್ತೇನೆ ಇವತ್ತು ಮಾತಾಡೋ ಜನ. ನೀನು ಯಾವಾಗ ಚರ್ಚೆಗೆ ಹೋಗ್ತೀಯೋ ಹೇಳೋ, ನಾನು ಬರ್ತೀನಿ ಅಂತ ಹೇಳಿದ ಒಂದು ಕಾಲ. ಆದ್ರೆ ಈಗಿನ ಕಾಲದಲ್ಲಿ ನಿಮ್ಮ ಮುಂದಕ್ಕೆ ಹೋಗ್ ನಾ ಬರ್ತೀನಂತೆ, ಇದು ಈಗಿನ ಕಾಲ. ಹಲ್ಲೆಲೂಯಾ. ಅವಾಗೆಲ್ಲ ಧೈರ್ಯವಾಗಿ ಬೈಬಲ್ನ ಹಿಡ್ಕೊಂಡು ಬರ್ತಿದ್ರು. ಈಗೆಲ್ಲ ಎದುರಿ ಬೈಬಲ್ ಇಲ್ಲಿ ಅದಾವಲ್ಲ, ಪ್ಯಾಕೆಟ್ ಒಳಗೆ ಅದಾವಲ್ಲ ಅಂತ ಹೇಳಿ ಪ್ಯಾಕೆಟ್ ಒಳಗೆ ಬೈಬಲ್ ಏನ್ ಮಾಡ್ತೀವಿ, ಫೋನ್ ಇಟ್ಕೊಂಡು ಬಂದಿರ್ತೀವಿ. ಹಲ್ಲೆಲೂಯಾ. ಈ ಫೋನಿಂದ ಬೈಬಲ್ ಯೂಸ್ ಮಾಡಿದ ಅನುಭವದಿಂದ ನಿಮಗೆ ಏನಾದ್ರು ಯೂಸ್ ಆಗುತ್ತಾ? ಯೋಚನೆ ಮಾಡಿ. ಈಗ ಇಂಪಾರ್ಟೆಂಟ್ ಆಗಿ ಒಂದು ವಾಕ್ಯ ಓದ್ತಾ ಇರ್ತೀನಿ, ಸಡನ್ಲಿ ಒಂದು ಕಾಲ್ ಬರುತ್ತೆ, ನಿಮ್ಮ ಕಾನ್ಸಂಟ್ರೇಷನ್ ವಾಕ್ಯದ ಮೇಲೆ ಹೋಗುತ್ತಾ, ಕಾಲ್ ಮೇಲೆ ಹೋಗುತ್ತಾ? ಅದ ಮೇಲೆ ಡಿಸ್ಟರ್ಬೆನ್ಸ್ ಎಲ್ಲಿ ಇದೆ, ಅದನ್ನು ಈಗ ಒಳಗೆ ತಂದು ಬಿಡ್ತೀವಿ ನಾವು. ಆಮೇಲೆ ಅದೇ ಸಡನ್ಲಿ ಏನಾಗುತ್ತೆ, ನಾವು ಒಂದು ಮೆಸೇಜ್ ವಾಟ್ಸಪ್ನಲ್ಲಿ ಮೆಸೇಜ್ ಬಂದುಬಿಡ್ತಾವ, ಸಡನ್ಲಿ ವಾಕ್ಯ ಕೇಳೋದು ಬಿಟ್ಟು ಅದಕ್ಕೆ ರಿಪ್ಲೈ ಮಾಡ್ಲಿಕ್ಕೆ ಹೋಗ್ಬಿಡ್ತೀವಿ. ಹೌದಾ ಇಲ್ವಾ? ಕರೆಕ್ಟಾ ಇಲ್ವಾ? ಸೊ ಅದಕ್ಕೆ ನಾನು ಚರ್ಚ್ ಒಳಗೆ ಬರುವಾಗ ಈ ಮೊಬೈಲ್ನ ಏನು ಮಾಡ್ರಿ, ನೀವು ಸೈಲೆಂಟ್ ಮಾಡಿ ತಿರುಗಿಸಿಟ್ಟು ಬಿಡ್ರಿ, ಇಲ್ಲ ಸ್ವಿಚ್ ಆಫ್ ಮಾಡಿ ತಿರುಗಿಸಿಟ್ಟು ಬಿಡ್ರಿ. ಹಲ್ಲೆಲೂಯಾ. ಇರೋದು ಕೊಡೋದು ನಾವು ಕೇವಲ ಅರ್ಧ ಗಂಟೆ ಅಷ್ಟೇ ಕೊಡ್ತೀವಿ ದೇವರ ವಾಕ್ಯಕ್ಕೆ. ಅದನ್ನು ಶ್ರದ್ಧೆಯಿಂದ ಕೊಡೋಣ, ಅಂದ್ರೆ ವಾಕ್ಯ ಏನಾಗುತ್ತೆ, ಒಳಗೆ ಹೋಗುತ್ತೆ. ಕಾನ್ಫರೆನ್ಸ್ ಅಲ್ಲಿ ಇದ್ರೆ ಸಮ್ಟೈಮ್ಸ್ ವೈಟಿಂಗ್ ಕಾಲ್ ಬಂದು ಕೆಡಿಸುತ್ತೆ, ಅಷ್ಟು ಇಂಪಾರ್ಟೆಂಟ್ ಆಗಿ ಕಾಲ್ಗಳು ಬಂದು ಬಿಡ್ತಾರೆ. ಅವ್ರಿಗೇನು ಮಾಡ್ಬೇಕು, ನಾವು ಕಾನ್ಫರೆನ್ಸ್ ನಲ್ಲಿ ಇದ್ದೀನ್ರಿ, ಮೆಸೇಜ್ ಬರತ್ತ ಮೆಸೇಜ್ ಮಾಡ್ಲಿಕ್ಕೆ. ಇಲ್ಲ ಅಂದ್ರೆ ಏನು ಜೀವ ಹೋಗ್ತಾ ಇದೆ, ನೀವು ಹೋಗಿ ಉಳಿಸ್ಬೇಕಾ ಅಂದ್ರೆ ಇಮಿಡಿಯೇಟ್ ರಿಸೀವ್ ಮಾಡ್ರಿ, ಅದೇನು ತಪ್ಪೇ ಇಲ್ಲ. ಒಂದು ಜೀವವನ್ನು ಉಳಿಸೋದಕ್ಕೋಸ್ಕರ ದೇವರ ವಾಕ್ಯವನ್ನು ನೀವೇನ್ ಮಾಡ್ರಿ, ತಿರಸ್ಕರಿಸಲಿ, ತಪ್ಪಿಲ್ಲ. ಸಮ್ಟೈಮ್ಸ್ ಎಷ್ಟೋ ವೇದನೆ ಆಗುತ್ತೆ ನನಗೆ. ನಾನು ಗೋಡೆ ನೋಡಿ ಮಾತಾಡ್ತಾ ಇರ್ತೀನಿ, ಗೋಡೆ ನೋಡಿ ಏನ್ ಮಾಡ್ತಾ ಇರ್ತೀನಿ, ಮಾತು ಶುರು ಮಾಡಿಬಿಟ್ಟಿರ್ತೀನಿ, ಅರ್ಧಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ವಾಕ್ಯ ಅನ್ನೋದು ನಮಗಾಗಿ ದೇವರು ಕೊಟ್ಟಿರೋದು. ಆ ದೇವರ ಧ್ವನಿಗೆ ಏನ್ ಮಾಡೋಣ ನಾವು, ಕಿವಿ ಕೊಡಬೇಕು. ಅಂದ್ರೆ ದೇವರು ನಮಗೆ ದೇವರಾಗಿದ್ದು ಎಲ್ಲವನ್ನು ನಡೆಸ್ತಾನೆ. ವಾಕ್ಯ ಓದಿಕೊಳ್ಳೋಣ. ಯೋಹಾನನ ಗ್ರಂಥ 8ನೇ ಅಧ್ಯಾಯ 47ನೇ ವಚನ. ಯೋಹಾನನ ಗ್ರಂಥ, ಗಾಸ್ಪಲ್ ಆಫ್ ಜಾನ್, ಚಾಪ್ಟರ್ 8 ವರ್ಸ್ 17. ಇಬ್ಬರ ಸಾಕ್ಷಿ ನಿಜವಾಗುತ್ತದೆಂಬುದಾಗಿ 47. ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ, ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ. ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ. ಅರ್ಥ ಆಯ್ತಲ್ರಿ? ಯೇಸು ಸ್ವಾಮಿ ಹೇಳಿದಂತ ಮಾತು ಇದು. ಶಿಷ್ಯರು ನೋಡಿ ಮಾತಾಡುವಂತ ಮಾತುಗಳು ಏನದು, ನೀನು ದೇವರಿಂದ ಹುಟ್ಟಿರೋದಾದ್ರೆ ದೇವರ ಮಾತುಗಳನ್ನ ಏನ್ ಮಾಡ್ತೀನಿ, ನೀನು ಕೇಳ್ತಿ. ನೀನು ದೇವರಿಂದ ಹುಟ್ಟಿರ್ಲಿಲ್ಲ ಅಂದ್ರೆ ದೇವರ ವಾಕ್ಯಗಳನ್ನ ಕೇಳೋದಿಲ್ಲ. ಆಮೇಲೆ ಇದಕ್ಕ ಮೇಲೆ ಖಂಡಿತವಾಗಿ ದೇವರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ದೇವರು ಎರಡು ಮಾತು, ಸೈತಾನಿಂದ ಹುಟ್ಟಿದವನು ಸೈತಾನ್ ಮಾತನ್ನ ಕೇಳ್ತಾನೆ, ದೇವರಿಂದ ಹುಟ್ಟಿದವನು ದೇವರ ಮಾತನ್ನ ಕೇಳ್ತಾನೆ. ನೀವು ಯಾರಿಂದ ಹುಟ್ಟಿದ್ದೀರಿ? ದೇವರು ಮಾತಾಡ್ತಾ ಇದ್ದಾರೆ, ನನ್ನ ಮಾತಲ್ಲ, ನನ್ನ ಮೇಲೆ ಸಿಟ್ಟಾಗ್ಬೇಡಿ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾರೆ, ದೇವರಿಂದ ನೀನು ಹುಟ್ಟಿರೋದಾದ್ರೆ ದೇವರ ಮಾತುಗಳನ್ನೇ ಕೇಳ್ತಿ. ದೇವರಿಂದ ಹುಟ್ಟಲಿಲ್ಲ ಅಂದ್ರೆ ದೇವರ ಮಾತನ್ನ ಕೇಳೋದಿಲ್ಲ. ಲೋಕದಲ್ಲಿ ಹುಟ್ಟಿರೋದಾದ್ರೆ ಲೋಕದ ಮಾತುಗಳನ್ನ ಕೇಳುತ್ತಿ. ಆದ್ರೆ ನಾನು ಹುಟ್ಟಿದ್ದು ನನ್ನಪ್ಪ ಯೇಸು ಕ್ರಿಸ್ತನಿಂದಲೇ. ಆತನ ಮಾತುಗಳನ್ನು ಏನ್ ಮಾಡ್ತೀನಿ, ಕೇಳ್ತೀನಿ. ಬೇರೆ ಯಾರ ಮಾತುಗಳು, ದೇವರನ್ನು ದೂರ ಮಾಡುವಂತ ಯಾವ ಮಾತುಗಳು ಬಂದು ನಾನು ಕೇಳೋಂಗಿಲ್ಲ.
ಮಕ್ಕಳನ್ನ ತಂದೆ ತಾಯಿ ಕಡೆಯಿಂದ ದೂರ ಮಾಡಿಸಿದ್ರೆ ಬಿಡ್ತೀವ ನಾವು? ಆಗತ್ತಾ? ದೂರ ಮಾಡಿದ್ರೆ ನಾವು ಸಹಿಸ್ಕೊಳ್ತೀವಾ? ಆಗೋದಿಲ್ಲ ತಾನೆ. ಅದೇ ಪ್ರಕಾರವಾಗಿ ನಾವು ದೇವರಿಂದ ಹುಟ್ಟಿದ ಮೇಲೆ ನಮ್ಮ ಅಪ್ಪ ಅಮ್ಮ ಯಾರು? ದೇವರು ತಾನೆ. ಅವನಿಂದ ನಮ್ಮನ್ನು ದೂರ ಮಾಡ್ತಾರಂದ್ರೆ ನಾವು ಆ ಮಾತು ಕಿವಿ ಕೊಡ್ಬೇಕಾ? ಆಮೇನ್, ಹಲ್ಲೆಲೂಯಾ. ಅಂದ್ರೆ ನಾವು ದೇವರಿಂದ ಹುಟ್ಟಿದ್ವಿ ಅಂದ ಮೇಲೆ ದೇವರ ಮಾತಿಗೆ ಏನ್ ಮಾಡ್ಬೇಕ್ರಿ ನಾವು? ಅನೇಕರು ಬರ್ತಾರೆ ಕೆಡಿಸ್ಲಿಕ್ಕಂತಾನೆ ನಾವು ಎಲ್ಲರನ್ನು ನಮ್ಮ ಸುತ್ತಲನ್ನ ಇಟ್ಕೊಂಡಿರ್ತೀವಿ. ನಮ್ಮನ್ನ ಹಾಳು ಮಾಡೋರ್ನೆಲ್ಲ ಇಟ್ಕೊಂಡಿರ್ತೀವಿ. ನಮ್ಮನ್ನ ಸುತ್ತಲೂ ನಾವೇ ಇಟ್ಕೊಂಡಿರ್ತೀವಿ. ಹಲ್ಲೆಲೂಯಾ. ಹಾಲಾದ ಮೇಲೆ ಅರಿವು ಬರೋದು ಬೇಡ. ಹಾಳೋಗಿದ್ದ ಮುಂಚಿತವಾಗಿ ದೇವರ ಧ್ವನಿಯನ್ನು ಕೇಳಿರಿ. ಕಣ್ಣು ಕಟ್ಟಿದ ಮೇಲೆ ಸೂರ್ಯನ ನೋಡ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಇರುವಾಗಲೇ ದೇವ್ರು ಮಾತಾಡುವಾಗಲೇ ದೇವರ ಧ್ವನಿಯನ್ನು ಏನ್ ಮಾಡಿ ನೀವು ಕೇಳ್ರಿ. ನಮ್ಮನ್ನು ನಶಿಸುವವರು ನಮ್ಮ ಶತ್ರು ಎಲ್ಲಿದ್ದಾರೆ? ನಮ್ಮ ಮನೆಯಲ್ಲೇ ಇದ್ದಾರೆ. ಅಲ್ಲೆಲ್ಲ ದೇವರು ಹೇಳಿದ ಮಾತು. ಇಲ್ಲಿ ಹಂಗೆ ಹೊರಗೆ ಹುಡ್ಕೊಂಡು ಹೋಗ್ಬೇಡ್ರಿ. ನಾವೇ ಇಟ್ಕೊಂಡಿದ್ದು ಸುತ್ತಮುತ್ತಲು. ಆದ ಕಾರಣ ದೇವರಿಂದ ದೂರ ಮಾಡುವುದು ಯಾವ ಸಂಗತಿಗಳು ನಿಮಗೆ ಕಿವಿ ಒಳಗೆ ಹೋಗೋದು ಬೇಡ. ದೇವರಿಂದ ಹುಟ್ಟಿದ್ರಿಂದ ಮೇಲೆ ದೇವರ ವಾಕ್ಯಗಳನ್ನ ಕೇಳಿರಿ. ಕೊನೆಯದಾಗದ ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಅದೇ ಯೋಹಾನ 10ನೇ ಅಧ್ಯಾಯ 27ನೇ ವಚನ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಏನ್ ಮಾಡತ್ರಿ? ಅದು ಕಿವಿಗೊಡುತ್ತದೆ. ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಸಾಕು. ನನ್ನ ಕುರಿಗಳು ಏನ್ ಮಾಡತ್ರಿ? ನನ್ನ ಸ್ವರಕ್ಕೆ ಕಿವಿ ಕೊಡುತ್ತದೆ. ನಾನು ಅವುಗಳ ಬಲ್ಲನ್ನು, ಅವು ನನ್ನನ್ನು ಅರಿತುಕೊಂಡಿದೆ. ಅರ್ಥ ಆಯ್ತಲ್ಲ? ನೀವೆಲ್ಲ ಯಾರಾಗಿದ್ದೀರಿ? ದೇವರಿಂದ ಹುಟ್ಟಿರುವುದಾದರೆ ನೀವು ದೇವರ ಕುರಿಗಳಾಗಿರ್ತೀರಿ. ದೇವರು ನಮ್ಮ ಕುರುಬನಾಗಿದೆ. ದಾವೀದನ ಹೇಳ್ತಾ ಇದ್ದಾನೆ 23ನೇ ಕೀರ್ತನೆಯಲ್ಲಿ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆಯನು. ಅದರ ಅರ್ಥ ಏನಂದ್ರೆ ದೇವರಿಗೆ ನಾವು ಹೆಂಗಿರ್ಬೇಕು? ಕುರಿಗಳಾಗಿರ್ಬೇಕು. ದೇವರ ಸ್ವರವನ್ನು ಏನ್ ಮಾಡ್ಬೇಕು? ನಾವು ಕೇಳುವವರಾಗಿರ್ಬೇಕು. ದೇವರ ಸ್ವರವನ್ನು ಕೇಳುವ ಎಲ್ಲಾ ಕುರಿಗಳು ದೇವರನ್ನ ಏನ್ ಮಾಡ್ತಾ ಇರತ್ತೆ? ಹಿಂಬಾಲಿಸ್ತಾನೆ ಇರುತ್ತೆ. ಆಮೇನ್, ಹಲ್ಲೆಲೂಯಾ. ಆದ ಕಾರಣ ಇವತ್ತಿನ ಯೋಚನೆ ಮಾಡೋಣ, ನಾವು ಯಾರ ಮಾತು ಕಿವಿ ಕೊಡಬೇಕೆಂಬುದಾಗಿ. Hear unto the law of God. ದೇವರ ವಾಕ್ಯಕ್ಕೆ, ಧರ್ಮಶಾಸ್ತ್ರಕ್ಕೆ ನಿಮ್ಮ ಕಿವಿಗಳನ್ನ ಚಾಚ್ರಿ. ಹಲ್ಲೆಲೂಯಾ. ನಿಮ್ಮ ಕಿವಿಗಳನ್ನ ದೇವರ ಕಡೆಗೆ ಏನ್ ಮಾಡ್ರಿ? ಚಾಚ್ರಿ. ಹಲ್ಲೆಲೂಯಾ. ಆದಾಮ್ ತರ ಮನುಷ್ಯ ಕಡೆ ಏನ್ ಮಾಡಬೇಡ್ರಿ? ಚಾಚಬೇಡ್ರಿ. ಹಲ್ಲೆಲೂಯಾ. ಸೊ ಇನ್ನೂ ಕೂಡ ಸೈತಾನಗಳು ಏನ್ ಮಾಡ್ತಾ ಇರತ್ತೆ? ನಮ್ಮನ್ನು ವಂಚಿಸಬೇಕಂತ ಅಡ್ಡಾಡ್ಕೊಂಡು ಮಾತಾಡೋದು. ಆ ಮಾತಿಗೆ ಏನ್ ಮಾಡಬೇಡ್ರಿ? ಕಿವಿ ಕೊಡ್ಬೇಡ್ರಿ. ಹಲ್ಲೆಲೂಯಾ. ಸ್ವಲ್ಪ ಏನ್ ಮಾಡ್ರಿ? ದೇವರ ವಾಕ್ಯಕ್ಕೆ ಏನ್ ಮಾಡ್ರಿ? ನೀವು ಕಿವಿ ಕೊಡ್ರಿ. ದೇವರ ವಾಕ್ಯ ಕಿವಿ ಕೊಡೋದಾದ್ರೆ ದೇವರು ನಿಮ್ಮನ್ನು ಇಟ್ಟಿರುವ ದೇಶದಲ್ಲಿ ಬಹುಕಾಲ ಬದುಕುವಂತೆ ದೇವರು ಮಾಡುತ್ತಾನೆ. ದೇವರೇ ನಿನಗೆ ಆಧಾರವಾಗಿದ್ದಾನೆ. ಹಲ್ಲೆಲೂಯಾ. ದೀರ್ಘಾಯುಸ್ಸನ್ನು ಕೊಡುತ್ತಾನೆ. ನಿರ್ಭಯವಾಗಿ ಜೀವಿಸ್ತಿ. ಯಾವ ಇಕ್ಕಟ್ಟು ಬರೋದಿಲ್ಲ. ಸುಖವಾಗಿ ಜೀವಿಸ್ತಿ. ಆಮೇನ್, ಹಲ್ಲೆಲೂಯಾ. ನಿನ್ನ ಪಾಪಗಳನ್ನು ದೇವರು ತೊಳಿತಾನೆ. ನೀನು ಒಳ್ಳೆದನ್ನು ಊಟ ಮಾಡುತ್ತಿ. ಆಮೇನ್, ಹಲ್ಲೆಲೂಯಾ. ಯಾವಾಗಂದ್ರೆ ದೇವರ ವಾಕ್ಯನ ಕೇಳುವಾಗ. ಆಮೇನ್, ದೇವರ ವಾಕ್ಯನ ಕೇಳುವಾಗ ಒಳ್ಳೆದನ್ನು ಊಟ ಮಾಡುತ್ತಿ. ಅಲ್ಲೆಲ್ಲೂಯಾ. ಬೇಡುವಂತ ಸುತ್ತಿನ ದೇವರು ಇಡೋದಿಲ್ರಿ. ಯೋಚನೆ ಮಾಡ್ರಿ. ಅಲ್ಲೆಲ್ಲೂಯಾ. ನಿಜವಾಗ್ಲೂ ದೇವರು ನಮಗೆ ಮುಂದೆ ಹೋಗ್ರಿ. ನೀವೇ ಇನ್ನೊಬ್ಬರು ಕೊಡ್ತಿರೋ ಹೊರತು ನೀವು ಬೇಡುವಂತ ಸ್ಥಿತಿಯಲ್ಲಿ ದೇವರು ಇಡೋದಿಲ್ಲ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಲ್ಲವನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ತಾಯಿನ ಹೊಟ್ಟೆಯಲ್ಲಿ ನಿನ್ನನ್ನು ಪಿಂಡವಾಗಿ ರೂಪಿಸಿದ ದಿನದಿಂದ ಹಡಿದು ಬೆಳೆಸಿ ಸಾಕಿ ಸಲಗಿಸಿ ಹೊತ್ತಿಗೆಲ್ಲ ಕೊಟ್ಟು ನೀ ಮುದುಕುವ ಆಗೋ ತನಕ ದೇವರು ನಿನ್ನ ಸಂಘಟನೆ ಇದ್ದು ನಿಮ್ಮನ್ನ ಎಲ್ಲಾ ರೀತಿಯಲ್ಲಿ ಹೊತ್ತುಕೊಳ್ಳುತ್ತಾನೆ. ಅಂತ ದೇವರ ಮಾತಿಗೆ ಏನ್ ಮಾಡ್ರಿ ನೀವು ಕಿವಿಗೊಡ್ರಿ. ದೇವರ ವಾಕ್ಯಕ್ಕೆ ಇವತ್ತಿನಿಂದ ಕಿವಿಗೊಡ್ರಿ. ಲೋಕದ ಮಾತನ್ನ ಮರೀರಿ. ಈ ಕಿವಿ ಯಾರಿಗೂ ಈ ಕೊಟ್ಟಿದ್ ಯಾರು? ದೇವರು. ಅಂದ್ಮೇಲೆ ಯಾರು ವಾಕ್ಯ ಹೋಗ್ಬೇಕು? ದೇವರ ವಾಕ್ಯ ಹೋಗ್ಬೇಕು. ಸೊ ದೇವರು ತಮ್ಮ ಈ ವಾಕ್ಯದ ಪ್ರಕಾರ ನಮ್ಮನ್ನ ಏನ್ ಮಾಡ್ಲಿ? ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಒಂದು ಅಮೂಲ್ಯವಾದ ಸಮಯಕ್ಕಾಗಿ ನನಗೆ ಸ್ತೋತ್ರ. ಕರ್ತನೆ, ಕೇಳಿದ ವಾಕ್ಯಕ್ಕಾಗಿ ವಂದನೆ. ಸೋದೋಮ್ ಕೊಮಾರ ಎಂಬ ದೇಶಗಳೇ, ದೇವರ ವಾಕ್ಯಕ್ಕೆ ಕಿವಿಗೊಡ್ರಿ ಎಂಬುದ ಹೇಳಿದೆ. ಇವತ್ತು ನಮ್ಮ ಹೃದಯವು, ನಮ್ಮ ಜೀವಿತವು ಆ ಸೋದೋಮ ತರ, ಆ ಗೋಮೋರ ತರ ಕರ್ತನೆ, ಕರ್ತನೆ ತುಂಬಾ ನಶಿಸಿ ಹಾಲಾಗಿ ಕರ್ತನೆ ಬಿದ್ದು ಹೋಗಿದೆ. ಅಪ್ಪ, ಇವತ್ತೇ ನಿನ್ನ ವಾಕ್ಯಕ್ಕೆ ನಾವು ಕಿವಿಗೊಡುವಂತವರಾಗಿ ನಮ್ಮನ್ನು ಮಾರ್ಪಡಿಸು. ನಿನಗೆ ಕಿವಿಗೊಟ್ಟರೆ ಸ್ವಾಮಿ ಅದೆಷ್ಟೋ ಒಳ್ಳೇದು. ನಾವು ಬಲಿನ ಅರ್ಪಿಸೋದಕ್ಕಿಂತ, ನಾವು ಯಜ್ಞ ಹೋಮವನ್ನು ಅರ್ಪಿಸೋದಕ್ಕಿಂತ, ಕಾಣಿಕೆಗಳನ್ನು ಅರ್ಪಿಸೋದಕ್ಕಿಂತ ದೇವರೇ ನಿನ್ನ ವಾಕ್ಯಕ್ಕೆ ಕಿವಿಗೊಡೋದು ಎಷ್ಟೋ ಉನ್ನತವು ಸ್ವಾಮಿ. ನಿನ್ನ ವಾಕ್ಯಕ್ಕೆ ಕಿವಿಗೊಟ್ರೆ
ನೀನು ನನಗೆ ದೇವರಾಗಿರ್ತಿ ಸ್ವಾಮಿ. ನಿನ್ನ ವಾಕ್ಯಕ್ಕೆ ಕಿವಿ ಕೊಟ್ರೆ ನಾನು ಸುಖವಾಗಿ ನಿರ್ಭಯನಾಗಿ ಜೀವಿಸ್ತೇನೆ ಸ್ವಾಮಿ. ನಿನ್ನ ವಾಕ್ಯಕ್ಕೆ ಕಿವಿ ಕೊಟ್ರೆ ನನ್ನ ಪಾಪಗಳೆಲ್ಲವನ್ನು ಕರ್ತನೆ ನೀನು ಕ್ಷಮಿಸಿ ಒಳ್ಳೆ ಫಲಗಳನ್ನು ಊಟ ಮಾಡುವಂತೆ ಮಾಡುತ್ತಿ ಸ್ವಾಮಿ. ನಿನ್ನ ವಾಕ್ಯಕ್ಕೆ ಕಿವಿ ಕೊಟ್ರೆ ಕರ್ತನೆ ನೀನು ನಮ್ಮನ್ನ ಇರುಟ್ಟಿರುವ ದೇಶದಲ್ಲಿ ಸ್ವಾಮಿ ನಾವು ಬಹುಕಾಲ ಬದುಕುತ್ತೀವಿ ಸ್ವಾಮಿ. ಯಾಕಂದ್ರೆ ನಾವು ನಿಮ್ಮ ಕುರಿಗಳಾಗಿ ನಿಮಗೆ ಕಿವಿ ಕೊಟ್ರೆ ನೀ ನಮ್ಮ ಸಂಗಡನೇ ಇರ್ತೀಯಲ್ಲಪ್ಪ, ನೀ ನಮ್ಮ ದೇವರಾಗಿ ಇರ್ತೀಯಲ್ಲಪ್ಪ, ಕತ್ತು ನೀನೇ ನಮ್ಮ ಕುರುಬನಾಗಿರ್ತೀಯಲ್ಲಪ್ಪ. ಹೊತ್ತು ನಮ್ಮ ಎಲ್ಲ ಕೊಟ್ಟು ನಡೆಸ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ಈ ವಾಕ್ಯದ ಪ್ರಕಾರ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಬಲಪಡಿಸು, ನಮ್ಮನ್ನು ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಎಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ, ಆಮೆನ್, ಆಮೆನ್. God bless you. Praise the Lord.